ಕಡಲೆ ಬೀಜದ ಕಡುಬು ಅಥವಾ ಹೂರ್ಣದ ಕಡುಬು ಅಂತ ನಾವು ಇದನ್ನು ಹೇಳ್ತೀವಿ. ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ತಡ ಯಾಕೆ ಹಾಗಿದ್ರೆ, ಬಟ್ ಅಲ್ಲಿವರೆಗೂ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲೇ ಬರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಹಾಗೆ ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಸೊ ಇವತ್ತು ಹೂರ್ಣದ ಕಡುಬನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ವೆಲ್ಕಮ್ ಬ್ಯಾಕ್ ಟು ದ ಅನುರಾಧ ಚಾನಲ್. ಸೊ ಇವಾಗ ನಾನು 1 ಬೌಲ್ ಆಗುವಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ. ಚೆನ್ನಾಗಿ ಒಂದ್ಸಲ ಕ್ಲೀನ್ ಮಾಡಿಬಿಟ್ಟು ತೊಗೊಳ್ಳಿ ಫ್ರೆಂಡ್ಸ್. ಒಂದು ಬೌಲ್ ಆಗುವಷ್ಟು ಕಡಲೆಬೇಳೆನ ತೊಗೊಂಡು ಅದನ್ನು ಕುಕ್ಕರಿಗೆ ಹಾಕಿಬಿಟ್ಟು 1-2 ಸಲ ವಾಶ್ ಮಾಡಬೇಕಾಗತ್ತೆ. ಚೆನ್ನಾಗಿರೋ ನೀರನ್ನು ಹಾಕಿಬಿಟ್ಟು 1-2 ಸಲ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ತೊಗೊಳ್ಳಿ. ಆಮೇಲೆ ಇದನ್ನು ಕುಕ್ಕರಲ್ಲಿ ಏನಿಲ್ಲ ಅಂದರೂ 20ರಿಂದ 25 ನಿಮಿಷದವರೆಗೂ ಕುದಿಸ್ಕೋಬೇಕಾಗುತ್ತೆ. ಮಿನಿಮಮ್ 3-4 ಸಿಟಿ ಬರೋವರೆಗೂ ಇದನ್ನು ಕುದಿಸ್ಕೋಬೇಕಾಗುತ್ತೆ. ಚೆನ್ನಾಗಿ ಸ್ಮೂತಾಗಿ ಬರಬೇಕಾಗುತ್ತೆ. ಸೊ ಏನಂದರೆ ನಾನಿವಾಗ ನೀರು ಹಾಕ್ತಾಯಿದ್ದೀನಿ ಕುದಿಲಿಕ್ಕೆ. ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಳ್ಳಿ. ಇದರಿಂದ ನಾವು ಸಾಂಬಾರು ಕೂಡ ಮಾಡ್ಕೋಬಹುದು. ಬಟ್ ಅದು ನಿಮ್ಗೆ ಬೇಕಿದ್ದರೆ ಸಾಂಬಾರು ರೆಸಿಪಿನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಿದ್ದರೆ ಸಾಂಬಾರು ಅಷ್ಟೇ ವಿಡಿಯೋನ ಶೂಟ್ ಮಾಡಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವಾಗ ಕುಕ್ಕರ್ ಟೋಪನ್ನು ಹಾಕಿಬಿಟ್ಟು 3-4 ಸಿಟಿನ ತೊಗೋಬೇಕಾಗತ್ತೆ ಫ್ರೆಂಡ್ಸ್. ಚೆನ್ನಾಗಿ ನೋಡ್ತಿರ್ಬೋದು ನೀವು. ಆಮೇಲೆ ಇದಾದಮೇಲೆ ಇದಕ್ಕೆ ಗೋಧಿ ಹಿಟ್ಟಿದ್ದು ಕನಕನ ಮಾಡ್ಕೊಳ್ಳೋಣ. ಚಪಾತಿ ಮಾಡ್ಲಿಕ್ಕೆ ಮಾಡ್ಕೋತೀವಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿ ಇರಬೇಕಾಗತ್ತೆ. ಸೇಮ್ ಲೈಕ್ ಪೂರಿಗೆ ಮಾಡ್ಕೋತೀವಲ್ಲ ಆ ಥರ ಸ್ವಲ್ಪ ಗಟ್ಟಿನ ನಾದ್ಕೋಬೇಕಾಗತ್ತೆ. ಸೊ ಇಲ್ಲಿ ನಾನು ಓನ್ಲಿ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ, 1 ಬೌಲ್ ಆಗುವಷ್ಟು, ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಅದಾದಮೇಲೆ ಸ್ವಲ್ಪನೇ ನೀರು ಹಾಕಿಬಿಟ್ಟು ಚೆನ್ನಾಗಿ ಕೈಯಿಂದ ಕಲಿಸ್ಕೊತಾ ಇದ್ದೀನಿ. ನಾರ್ಮಲಿ ಚಪಾತಿ ಮಾಡಲಿಕ್ಕೆ ಯಾವ ಥರ ಹಿಟ್ಟನ್ನು ಕಲಿಸ್ತಿರಲ್ಲ ಅದೇ ಥರ ಸೇಮ್ ಹಿಟ್ಟನ್ನು ಕಲಿಸ್ಕೋಬೇಕಾಗುತ್ತೆ. ಬಟ್ ಅದಕ್ಕಿಂತಲೂ ಸ್ವಲ್ಪ ಗಟ್ಟಿಯಾಗಿರಬೇಕಾಗುತ್ತೆ ಹಿಟ್ಟು. ನೋಡ್ತಿದ್ದೀರಲ್ಲ ವಿಡಿಯೋದಲ್ಲಿ ಈ ಥರ ತುಂಬ ಸಿಂಪಲ್ ಆಗಿದೆ. ನಮ್ಮ ಉತ್ತರ ಕರ್ನಾಟಕ ರೆಸಿಪಿನ ನೀವು ನೋಡಕತ್ತೀರಂದರೆ ಎಲ್ರಿಗೂ ಗೊತ್ತಾಗ್ತೈತಿ ಫ್ರೆಂಡ್ಸ್. ಏನಂದರೆ ಉತ್ತರ ಕರ್ನಾಟಕದಲ್ಲಿ ಕಡುಬು ಅಂದರೆ ಒಂಥರ ಏನೋ ಹಬ್ಬ ಹರಿದಿನಗಳಲ್ಲಿ ಮಾಡ್ತಾರೆ, ಅಥವಾ ಎಲ್ಲ ದೇವರ ನೈವೇದ್ಯಕ್ಕಂತಲೂ. ಇವನ್ ನಾವು ಲಕ್ಷ್ಮೀ ಪೂಜೆ ಮಾಡ್ತೀವಲ್ಲ ದೀಪಾವಳಿ ಟೈಮಲ್ಲಿ, ಸೊ ದೀಪಾವಳಿ ಟೈಮಲ್ಲಿ ಲಕ್ಷ್ಮೀ ನೈವೇದ್ಯಕ್ಕಂತ ಈ ಕಡುಬನ್ನೇ ನಾವು ಮಾಡೋದು. ಸೊ ಉತ್ತರ ಕರ್ನಾಟಕದವ್ರು ಯಾರು ವಿಡಿಯೋನ ನೋಡಕತ್ತಿದ್ದೀರಲ್ಲ ಅವರೆಲ್ರಿಗೂ ಗೊತ್ತಾಗುತ್ತೆ. ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ತುಂಬ ಚೆನ್ನಾಗಿ ಕೂಡ ಇರುತ್ತೆ, ತುಂಬ ಹೆಲ್ದಿ ಕೂಡ ಅಂತ ಹೇಳ್ಬೋದು. ಸೊ ಇವಾಗ ನೀವು ನೋಡ್ತಿರ್ಬೋದು ನಾನು 4 ಸಿಟ್ಟಿನ ತೊಗೊಂಡಾದಮೇಲೆ ಬೇಳೆ ಯಾವ ಥರ ಕುದ್ದಿದೆ ಅಂತ ಚೆನ್ನಾಗಿ ಒಂದು ಸಲ ಬೇಳೆ ಎಲ್ಲನೂ ಇದಾಗಿದೆ. ಆಮೇಲೆ ಇದಾದಮೇಲೆ ಇದಕ್ಕೆ ಇದರಲ್ಲಿರೋ ನೀರನ್ನೆಲ್ಲನೂ ರಿಮೂವ್ ಮಾಡಿಕೊಂಡು ನಾವು ಏನಂದರೆ ಚಾನ್ಗೆನ ತೊಗೊಂಡು ಇದರಲ್ಲಿರುವಂತಹ ನೀರನ್ನೆಲ್ಲನೂ ರಿಮೂವ್ ಮಾಡಿಕೊಂಡು ಬೇಳೆನ ಮಾತ್ರ ತೊಗೋಬೇಕಾಗತ್ತೆ. ಸೊ ಇದೇನು ನೀರಿರುತ್ತಲ್ಲ ಇದರಿಂದನೇ ನಾವು ಸಾಂಬಾರನ್ನು ಕೂಡ ಮಾಡ್ಕೋಬೋದು. ಸೊ ಈ ಥರ ಹೂರ್ಣದ ಚಾನ್ಗೆನೆ ಅಂತ ಬರುತ್ತೆ, ಅದರಿಂದ ಬೇಕಾದರೂ ತಕ್ಕೊಳ್ಳಿ. ಇಲ್ಲಾಂದರೆ ನಿಮ್ಮ ಮನೆಯಲ್ಲಿ ಯಾವ ಥರ ನೀವು ಮಾಡ್ತೀರಲ್ಲ ಸೊ ಆ ಥರ ನೀವು ಮಾಡ್ಕೋಬೋದು. ಸೊ ಇವಾಗ ನೋಡ್ತಿರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿ ಸ್ಮೂತಾಗಿ ಬಂದಿದೆ, ಬೇಳೆ ಚೆನ್ನಾಗಿ ಕುದ್ದಿದೆ. ಅದಾದಮೇಲೆ ಮತ್ತೆ ಅದೇ ಕುಕ್ಕರ್ಗೆ ನಾನು ಎಲ್ಲ ಬೇಳೆಗಳನ್ನು ಹಾಕ್ತಾಯಿದ್ದೀನಿ. ಬೇಳೆ ಹಾಕಿಬಿಟ್ಟು ಬೆಲ್ಲನೂ ಕೂಡ ಹಾಕ್ತಾಯಿದ್ದೀನಿ. ಎಷ್ಟು ಬೇಳೆನ ತೊಗೊಂಡಿದ್ನಲ್ಲ ಅದಕ್ಕಿಂತ ಸ್ವಲ್ಪ ಅದ್ರ ಸೇಮ್ ಪ್ರಮಾಣದಲ್ಲಿ ತೊಗೊಂಡ್ರೂ ಪರವಾಗಿಲ್ಲ. ನಾನು ಸ್ವಲ್ಪ ಮೀಡಿಯಮ್ ಸ್ವೀಟ್ನ ಮಾಡ್ತಿರೋದ್ರಿಂದ ಸೊ ಬೆಲ್ಲನ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ನೀವು ಸ್ವೀಟ್ ಜಾಸ್ತಿ ಬೇಕಂದರೆ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಸೊ ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಗ್ಯಾಸ್ ಮೇಲೆ ಇಟ್ಟು ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಡಬೇಕಾಗುತ್ತೆ, ಮೀಡಿಯಮ್ ಆರ್ ಲೋ. ಬಟ್ ಹೈ ಫ್ಲೇಮಲ್ಲಿ ಇಡೋಕ್ಕೆ ಹೋಗಬೇಡಿ, ಯಾಕಂದರೆ ತುಂಬ ತಳ ಹತ್ಕೊಂಡ್ಬಿಡುತ್ತೆ. ಸೊ ಅದಕ್ಕೆ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಬೆಲ್ಲ ಎಲ್ಲನೂ ಮೆಲ್ಟಾಗಿ ಚೆನ್ನಾಗಿ ಒಂದು ಸಲ ಕುದಿಸ್ಕೋಬೇಕಾಗತ್ತೆ. ಗಟ್ಟಿ ಆಗೋವರೆಗೂ ಚೆನ್ನಾಗಿ 5ರಿಂದ 10 ನಿಮಿಷದವರೆಗೂ ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಫ್ರೆಂಡ್ಸ್. ಈ ರೆಸಿಪಿ ತುಂಬ ಏನಂದರೆ ಈಸಿಯಾಗಿ ಮಾಡ್ಬೋದು ಮತ್ತು ತುಂಬ ತಿನ್ನಲಿಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ. ಎಲ್ಲ ದೇವರ ನೈವೇದ್ಯಕ್ಕಂತಲೂ ಮಾಡ್ಬೋದು, ಅಥವಾ ಹಬ್ಬ ಹರಿದಿನಗಳಲ್ಲಿ, ಅಥವಾ ನಾರ್ಮಲಿ ನಿಮಗೆ ತಿನ್ನಬೇಕು ಅನಿಸಿದರೆ ಏನಾದರೂ ಚೇಂಜಸ್ ಅಂತ ಏನಾದರೂ ಬೇರೆ ಮಾಡೋಣ ಅಂತ ಅನಿಸಿದ್ರು ಕೂಡ ಮಾಡ್ಕೋಬೋದು. ಸೊ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಬರೋ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ, ಮತ್ತು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಇದಾದಮೇಲೆ ನಾನು
ಇವಾಗ ಒಂದು ಕಡಾಯಿನ ಇಟ್ಬಿಟ್ಟು ಅದಕ್ಕೆ ಎಣ್ಣೆನ ಹಾಕಿದ್ದೀನಿ. ಈ ಹಿಟ್ಟನ್ನ ನಾದ್ಕೊಂಡಿದ್ನಲ್ಲ ಇದನ್ನು ನೆನೆಲಿಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಇದಾದಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ಅದನ್ನು ಮಿದ್ಕೋಬೇಕಾಗುತ್ತೆ. ಚೆನ್ನಾಗಿ ಒಂದ್ಸಲ ಕೈಯಿಂದ ಈ ಥರ ಪ್ರೆಸ್ ಮಾಡಿಕೊಂಡು ಚೆನ್ನಾಗಿ ಮಿದ್ಕೋಬೇಕಾಗುತ್ತೆ. ಆಮೇಲೆ ಇದನ್ನು ಚಿಕ್ಕದಾಗೆ ಒಂದೊಂದೇ ಉಂಡೆಗಳನ್ನು ಮಾಡಿಕೊಂಡು ತುಂಬ ಚೆನ್ನಾಗಿ ಚಿಕ್ಕದಾಗಿ ಲಡಿಸ್ಕೊಳ್ಳೋಣ ಫ್ರೆಂಡ್ಸ್. ಯಾವ ಥರ ಅದರಲ್ಲಿ ಒಳಗಡೆ ನಾವು ಮಾಡಿಟ್ಕೊಂಡಿರುವಂತಹ ಹೂರಣನ ತುಂಬೋದು ಅಂತ ನೋಡೋಣ. ಈ ಥರ ಚಿಕ್ಕದಾಗೆ ಪೂರಿ ಮಾಡೋಕ್ಕೆ ನಾವು ಯೂಸ್ ಮಾಡ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಚಿಕ್ಕದೇ ಬೇಕಾಗುತ್ತೆ. ಸೊ ನೀವು ಸೈಜ್ ಯಾವ ಥರ ಕಡುಬನ್ನು ಮಾಡ್ತಾಯಿದ್ದೀರಲ್ಲ, ಚಿಕ್ಕದು ಮಾಡಿದರೆ ಚಿಕ್ಕದು, ದೊಡ್ಡದು ಮಾಡಿದರೆ ದೊಡ್ಡದು, ಆ ಪ್ರಮಾಣದಲ್ಲಿ ನೀವು ತೊಗೋಬೇಕಾಗುತ್ತೆ. ಈಗ ನಾನು ಹಚ್ಕೊಳ್ಳಿಕ್ಕೆ ಹಿಟ್ಟು ಕೂಡ ತೊಗೊಂಡಿದ್ದೀನಿ, ನಾರ್ಮಲ್ ಗೋಧಿ ಹಿಟ್ಟನ್ನೇ ತೊಗೊಂಡಿದ್ದೀನಿ. ಸೊ ಏನಂದರೆ ಇದನ್ನು ಚೆನ್ನಾಗಿ ಈ ಥರ ರೌಂಡಾಗಿ ಲಟ್ಟಿಸ್ಕೋಬೇಕಾಗುತ್ತೆ. ಹಿಟ್ಟು ತುಂಬ ತೆಳ್ಳಗಾದರೆ ಅಂದರೆ ಚಪಾತಿ ಹಿಟ್ಟಿನ ಹದಕ್ಕೆ ಬಂದರೆ ಹೋಳಿಗೆ ಚಪಾತಿ ಹಿಟ್ಟಿಂದ ಸ್ವಲ್ಪ ಏನಂದರೆ ಅಂಟ್ಕೊಂಡ್ಬಿಡುತ್ತೆ. ಬಟ್ ಗಟ್ಟಿಯಾಗಿರಬೇಕು. ನೋಡಿರಲ್ಲ ನೀವು ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಸೊ ಈ ಥರ ರೌಂಡಾಗಿ ಲಟ್ಟಿಸ್ಕೋಬೇಕಾಗುತ್ತೆ. ನಾನು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲೇ ಮಾಡ್ತಾಯಿದ್ದೀನಿ. ಸೊ ಇದಾದಮೇಲೆ ಇದಕ್ಕೆ ನಾವು ಮಾಡಿಟ್ಕೊಂಡಿರುವಂತಹ ಹೂರಣನ ಕೂಡ ಹಾಕ್ಕೋಬೇಕಾಗುತ್ತೆ. ಯಾವ ಥರ ಹಾಕೋದಂತ ವಿಡಿಯೋನ ನೋಡ್ತಾ ಇರಿ ಫ್ರೆಂಡ್ಸ್, ಸ್ಕಿಪ್ ಮಾಡಬೇಡಿ, ನಿಮಗೆ ಗೊತ್ತಾಗುತ್ತೆ. ಸೊ ನಾನು ಏನಂದರೆ ಹೂರಣನ ಏನಂದರೆ ಮಿಕ್ಸಿಗೆ ಅಥವಾ ಹೂರಣದ ಜಾರಿಗೆ ಹಾಕ್ಕೊಂಡು ಪೇಸ್ಟ್ ಮಾಡಿ ತೊಗೊಂಡಿಲ್ಲ. ಯಾಕಂದರೆ ನಾವಿಲ್ಲಿ ಮಾಡ್ತಾ ಇರೋದು ಕಡುಬಾಗಿರೋದ್ರಿಂದ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ, ಮಧ್ಯದಲ್ಲಿ ಒಂದೊಂದು ಬೇಳೆ ಬಂದರೆ ಅಂತ. ಸೊ ಅದನ್ನು ಯಾವುದೇ ಥರ ನಾನು ಪೇಸ್ಟ್ ಅದು ಮಾಡ್ಕೊಂಡಿಲ್ಲ. ನೀವು ಬೇಕಂದರೆ ಹೂರಣದ ಚಾನ್ಗೆಯಲ್ಲಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೋದು, ಇಲ್ಲಾಂದರೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಕೂಡ ಮಾಡ್ಕೋಬೋದು. ಬೇಡ ಅನ್ನೋದಾದರೆ ನಾನು ಮಾಡ್ತಾಯಿದ್ದೀನಲ್ಲ ಇದೇ ಥರ ಕೂಡ ಮಾಡ್ಬೋದು. ಸೊ ಇದನ್ನು ಎರಡು ರೀತಿಯಾಗಿ ನಾವು ಫೋಲ್ಡ್ ಮಾಡಲಿಕ್ಕೆ ಬರುತ್ತೆ. ಒಂದು ಮೆಥಡ್ ಅಂದರೆ ಇವಾಗ ನಾನು ತೋರಿಸ್ತಾ ಇದ್ದೀನಲ್ಲ ಈ ಥರ, ನಾರ್ಮಲಿ ಎಲ್ಲರೂ ಇದೇ ಥರ ಮಾಡ್ತಾರೆ. ಇನ್ನೊಂದು ಮೆಥಡನ್ನು ನೆಕ್ಸ್ಟ್ ತೋರಿಸ್ತಾ ಇದ್ದೀನಿ ನಾನು, ನೋಡ್ಕೊಳ್ಳಿ ನೀವು. ನಿಮಗಿದು ತುಂಬ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಅನ್ನೋದಾದರೆ, ಈ ಥರ ಚೆನ್ನಾಗಿ ಬರೋದಿಲ್ಲ ಅನ್ನೋದಾದರೆ, ಎಣ್ಣೆಯಲ್ಲಿ ಹಾಕಿದರೆ ಬಾಯಿ ಬಿಟ್ಕೊಳ್ಳುತ್ತೆ, ಹೂರಣ ಎಲ್ಲ ಆಚೆಗೆ ಬರುತ್ತೆ, ಈ ಥರ ಏನಾದರೂ ಇದ್ದರೆ ಇನ್ನೊಂದು ನೆಕ್ಸ್ಟ್ ಮೆಥಡನ್ನು ನಾನು ತೋರಿಸ್ತಾ ಇದ್ದೀನಿ, ಆ ಥರ ಕೂಡ ಮಾಡ್ಕೋಬೋದು. ಇದು ಒಂದು ಮೆಥಡು ಫ್ರೆಂಡ್ಸ್. ಈ ಥರ ಚೆನ್ನಾಗಿ ಒಂಥರ ಡಿಸೈನಾಗಿ ಬರುತ್ತೆ. ಸೊ ನೋಡ್ತಿದ್ರಲ್ಲ ಜಿಗ್ ಜಾಗ್ ಥರ ಬರುತ್ತೆ. ಅದಾದಮೇಲೆ ಮತ್ತೆ ಒಂದು ಎಲೆನ ತೊಗೊಂಡಿದ್ದೀನಿ, ಅದನ್ನು ಕೂಡ ರೌಂಡಾಗಿ ಲಟ್ಟಿಸ್ಕೊಂಡಿದ್ದೀನಿ. ಅದಾದಮೇಲೆ ಅದಕ್ಕೂ ಕೂಡ ಹೂರಣನ ಹಾಕ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹೂರಣನ ನೀವು ಹಾಕ್ಕೋಬೋದು, ಎಲೆ ಸೈಜನ್ನ ನೋಡಿಕೊಂಡು. ಸೊ ಸಣ್ಣದಾಗಿ ಮಾಡ್ತಿದ್ರೆ ಸ್ವಲ್ಪ ಹಾಕ್ಕೊಳ್ಳಿ, ದೊಡ್ಡದಾಗಿ ಮಾಡ್ತಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಸೊ ಇದನ್ನು ಕೂಡ ಚೆನ್ನಾಗಿ ಈ ಥರ ಹಾಕ್ಕೊಂಡು ಒಂದು ಸಲ ಕೈಯಿಂದ ಪ್ರೆಸ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ನಾನು ಇನ್ನೊಂದು ಮೆಥಡ್ ಅಂತ ಹೇಳಿದ್ನಲ್ಲ, ಅದೇನೆಂದರೆ ನಾವು ಕರ್ಜಿಕಾಯಿ ಮಾಡ್ತೀವಲ್ಲ, ನಾರ್ಮಲಿ ಕರ್ಜಿಕಾಯಿನ ಯಾವ ಥರ ಸೈಡಲ್ಲಿರೋದನ್ನು ಜಿಗ್ ಜಾಗದು ಏನಂದರೆ ಒಂದು ಸ್ಪೂನ್ ಬರುತ್ತಲ್ಲ ಅದರಿಂದ ಕೊರಿತೀವಲ್ಲ, ಕರ್ಜಿಕಾಯಿ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಲ್ಲ, ಅದನ್ನು ತೊಗೊಂಬಿಟ್ಟು ಈ ಥರ ಚೆನ್ನಾಗಿ ಬಾರ್ಡರ್ನೆಲ್ಲನೂ ಕಟ್ ಮಾಡ್ಕೋಬೇಕಾಗತ್ತೆ. ನೋಡ್ತಿದ್ದೀರಲ್ಲ ನೀವು, ಸ್ವಲ್ಪ ಬಾರ್ಡರ್ನ ಈ ಥರ ಕಟ್ ಮಾಡಿಕೊಂಡ್ರೆ ಮುಗ್ದೋಯ್ತು ಫ್ರೆಂಡ್ಸ್, ರೆಡಿ ಆಯಿತು. ಇವಾಗ ಕಡುಬು ನಾವು ಆಲ್ರೆಡಿ ಎಣ್ಣೆನ ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೀವಿ, ನೀವು ನೋಡ್ತಿರ್ಬೋದು. ಸೊ ಎಣ್ಣೆ ಕಾದ ತಕ್ಷಣ ಇದನ್ನು ಒಂದೊಂದಾಗಿಯೇ ಎಣ್ಣೆಯಲ್ಲಿ ಬಿಡ್ತಾ ಹೋಗಬೇಕಾಗುತ್ತೆ, ಎಣ್ಣೆಯಲ್ಲಿ ಫ್ರೈ ಮಾಡ್ತಾ ಹೋಗಬೇಕಾಗುತ್ತೆ, ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಬೇಕಾಗುತ್ತೆ ಇದನ್ನು. ಸೊ ನೋಡ್ತಿದ್ದೀರಲ್ಲ ನೀವು ಎಷ್ಟು ಚೆನ್ನಾಗಿ ನಾನು ದೊಡ್ಡ ಸೈಜಲ್ಲೇ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ನೋಡ್ತಿದ್ದೀರಲ್ಲ ಎಲ್ಲ ಕಡುಬನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡೋಣ ಫ್ರೆಂಡ್ಸ್. ಚೆನ್ನಾಗಿ ಒಂದ್ಸಲ ಎಣ್ಣೆ ಕಾದಿದೆ ಅಂತ ನೋಡಬೇಕು. ತುಂಬ ಜಾಸ್ತಿ ಎಣ್ಣೆನ ಕಾಸ್ಲಿಕ್ಕೆ ಹೋಗಬೇಡಿ, ಸ್ವಲ್ಪ ಏನಂದರೆ ಬಿಸಿ ಆದರೆ ಸಾಕಾಗುತ್ತೆ ಗುಳ್ಳೆ ಬರೋವರೆಗೂ. ತುಂಬ ಜಾಸ್ತಿ ಆದರೆ ಬೇಗನೆ ಅದು ಕಪ್ಪಗಾಗಿಬಿಡುತ್ತೆ. ಸೊ ಈ ಥರ ಸ್ವಲ್ಪ ಮೇಲ್ಗಡೆ ಎಣ್ಣೆನ ಹಾಕ್ತಾ ಚೆನ್ನಾಗಿ ಅದನ್ನು ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ. ವಿಡಿಯೋನ ಪ್ಲೀಸ್ ಸ್ಕಿಪ್ ಮಾಡದೆ ನೋಡಿ. ನೀವು ಹೊಸಬರಾಗಿದ್ದರೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನೀವು ಯಾವ ಥರ ಈ ಒಂದು ಕಡಲೆಬೇಳೆ ಏನಂದರೆ ಕಡುಬನ್ನು ಮಾಡ್ತಿರಲ್ಲ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇವಾಗ ಒಂದು ಕಡುಬನ್ನು ನಾನು ಫ್ರೈ ಮಾಡ್ಕೊಂಡಿದ್ದೀನಿ, ತೋರಿಸ್ತಾ ಇದ್ದೀನಿ ನಿಮಗೆ. ಚೆನ್ನಾಗಿ ಒಂಥರ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ನಾನು ಮತ್ತೆ ಇನ್ನೊಂದು ಕಡುಬನ್ನು ಹಾಕಿ ಕೂಡ ತೋರಿಸ್ತಾ ಇದ್ದೀನಿ. ಚೆನ್ನಾಗಿ ಈ ಥರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕ್ತಾ ಫ್ರೈ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಅದನ್ನು
ನೋಡ್ತಿದ್ದೀರಲ್ಲ, ಇವಾಗ ಎಲ್ಲನೂ ನಾನು ಎಲ್ಲ ಕಡುಬನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಪ್ಲೇಟಿಗೆ ಹಾಕ್ಬಿಟ್ಟು ಸರ್ವ್ ಮಾಡ್ತಾಯಿದ್ದೀನಿ. ನಾನು ಮೊದಲೇ ಹೇಳಿದ್ದೀನಿ, ಎಲ್ಲ ದೇವರ ನೈವೇದ್ಯಕ್ಕೂ ಇದನ್ನು ಮಾಡ್ಬೋದು. ನೀವು ಮನೆಯಲ್ಲಿ ಏನಾದರೂ ಬೋರ್ ಆಗಿದ್ದರೂ ಕೂಡ ಇದನ್ನು ಮಾಡ್ಕೊಂಡು ತಿನ್ಬೋದು. ಒಂದೇ ರೆಸಿಪಿನ ಮಾಡಿ ಬೋರ್ ಆಗಿದ್ದರೆ. ಸೊ ಇದನ್ನು ನಕ್ಕಿ ಟ್ರೈ ಮಾಡಿ ನೋಡಿ ಅಂತ ಹೇಳ್ತಾ ಇದ್ದೀನಿ. ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಫ್ರೆಂಡ್ಸ್.